ಬಿಗ್ ಬಾಸ್ ಕೊಟ್ಟ ಎರಡನೇ ಟಾಸ್ಕಲ್ಲಿ ಸೋಲೋದಕ್ಕೆ ಗಿಲ್ಲಿನೇ ಕಾರಣನಾ? ಈ ಸಲ ಸೇಫ್ ಆಗಿರೋರಿಂದ ಯಾರು ಅನ್ಸೇಫ್ ಆಗ್ತಾ ಇದ್ದಾರೆ, ಅನ್ಸೇಫ್ ಆಗಿರೋದ್ರಿಂದ ಯಾರು ಸೇಫ್ ಆಗ್ತಾ ಇದ್ದಾರೆ? ಸಿಕ್ಕಾಪಟ್ಟೆ ದೊಡ್ಡ ಹೈ ಡ್ರಾಮಾ ಬೇರೆ ಆಗಿದೆ. ಅದೇನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಥವಾ ಇನ್ನೂ ತನಕ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಿಸ್ ಮಾಡದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೊಂದು ನೋಟಿಫಿಕೇಶನ್ ಬೆಲ್ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಸೊ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಈ ಸಲ ನಾಮಿನೇಷನ್ ಮಾಡುವಂತಹ ಪವರ್ ಮಾಳು ನಿಪ್ನಾಳ್ ಅವರಿಗೆ ಸಿಕ್ಕಿತ್ತು. ಅವರು 6 ಜನರನ್ನ ನಾಮಿನೇಟ್ ಬೇರೆ ಮಾಡಿದ್ರು. ಧ್ರುವಂತ್ ಅವರನ್ನ, ಕಾಕ್ರೋಚ್ ಸುದಿ ಅವರನ್ನ, ಅಶ್ವಿನಿ ಗೌಡ ಅವರನ್ನ, ರಕ್ಷಿತಾ ಅವರನ್ನ, ಹಾಗೆಯೇ ರಾಶಿಕಾ ಅವರನ್ನ, ಜೊತೆಗೆ ಜಾನ್ವಿ ಅವರನ್ನ, ಈ 6 ಜನರನ್ನ ನಾಮಿನೇಟ್ ಮಾಡಿದ್ರು. ಮತ್ತು ರಿಷಾ ಅವರು ಕೂಡ ನೇರವಾಗಿ ನಾಮಿನೇಟ್ ಆಗಿದ್ರಿಂದ ಅವರು ಕೂಡ ನಾಮಿನೇಟ್ ಆಗ್ತಾರೆ. ಸೊ ಅದಾದ ನಂತರ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನ ತಗೊಂಡು ಬರ್ತಾರೆ. ಯಾರೆಲ್ಲ ನಾಮಿನೇಟ್ ಆಗಿದ್ದಾರೋ ಅವರೆಲ್ಲರೂ ಕೂಡ ಒಂದು ಟೀಮ್, ಯಾರೆಲ್ಲ ನಾಮಿನೇಟ್ ಆಗಿಲ್ವೋ ಅವರೆಲ್ಲ ಕೂಡ ಮತ್ತೊಂದು ಟೀಮ್ ಅಂತ ಹೇಳಿ ಹಾಗೇನೆ ಟಾಸ್ಕ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮೊದಲನೇ ಟಾಸ್ಕ್ ಮಡಕೆ ಹೊಡೆಯುವಂತಹ ಟಾಸ್ಕ್. ನಾಮಿನೇಟೆಡ್ ಆಗಿರುವಂತಹ ತಂಡ ವಿನ್ ಆಗುತ್ತೆ ಮತ್ತು ಅವರು ಕಾಕ್ರೋಚ್ ಸುದಿಯನ್ನ ಇಲ್ಲಿಂದ ಅಂದ್ರೆ ನಾಮಿನೇಟ್ ಆಗಿರೋ ತಂಡದಿಂದ ಸೇಫ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಮತ್ತು ಸೇಫ್ ಆಗಿರೋ ತಂಡದಿಂದ ಮ್ಯೂಟೆಂಟ್ ರಘು ಅವರನ್ನ ನಾಮಿನೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಹೀಗಾಗಿ ಇವಾಗ ನಾಮಿನೇಟ್ ಆಗಿರೋ ತಂಡದಲ್ಲಿ ಕಾಕ್ರೋಚ್ ಸುದಿ ಅವರು ಸೇಫ್ ಆಗ್ತಾರೆ, ಮ್ಯೂಟೆಂಟ್ ರಘು ಅವರು ಇವಾಗ ನಾಮಿನೇಟ್ ಆಗ್ತಾರೆ. ಹಾಗೇನೆ ಕಾಕ್ರೋಚ್ ಸುದಿ ಅವರು ಕೂಡ ಇವಾಗ ಸೇಫ್ ಆಗಿದ್ದಾರೆ ಈ ಒಂದು ತಂಡದಲ್ಲಿ, ಅಂದ್ರೆ ನಾಮಿನೇಟ್ ಆಗದಿರೋ ತಂಡದಲ್ಲಿ. ಮತ್ತು ಆ ಒಂದು ತಂಡವನ್ನ ಕಾಕ್ರೋಚ್ ಸುದಿ ಅವರು ಸೇರ್ಕೊಂಡಿದ್ದಾರೆ. ಸೊ ಇವಾಗ ಎರಡನೇ ಟಾಸ್ಕ್ ಕೊಡ್ತಾರೆ. ಸೊ ಆ ಒಂದು ಟಾಸ್ಕ್ ನ ಪ್ರೋಮೋನ ಬಿಗ್ ಬಾಸ್ ಈಗಾಗಲೇ ರಿಲೀಸ್ ಮಾಡಿದ್ದು. ಗಿಲ್ಲಿ ಅವರ ತಪ್ಪು ಅನ್ನೋ ರೀತಿನಲ್ಲಿ ಅದು ಕಾಣಿಸ್ತಾ ಇದೆ. ಬಟ್ ಆಕ್ಚುಯಲ್ ಆಗಿ ಗಿಲ್ಲಿ ತುಂಬಾನೇ ಸ್ಪೀಡ್ ಆಗಿ ಮುಂದೆ ಹೋಗ್ತಾ ಇದ್ದಲ್ವಾ, ಸ್ಲೋ ಅಂತ ಹೇಳ್ತಾ ಇದ್ದಾರೆ. ಗಿಲ್ಲಿನೇ ಏನೋ ತಪ್ಪು ಮಾಡಿದ್ದಾನೆ ಅನ್ನೋ ರೀತಿನಲ್ಲಿ ಪ್ರೋಮೋದಲ್ಲಿ ತೋರಿಸಲಾಗಿದೆ. ಬಟ್ ಆಕ್ಚುಯಲ್ ಅದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಗಿಲ್ಲಿ ಮೊದಲು ಆ ರೀತಿಯಾಗಿ ಫಾಸ್ಟ್ ಆಗಿ ಹೋಗ್ತಾ ಇರೋದು ಯಾವುದೇ ರೀತಿಯಾಗಿ ಡೈಸ್ ಅನ್ನ ಅದ್ರ ಮೇಲೆ ಇಟ್ಟಿರೋದಿಲ್ಲ. ಸೊ ಎಲ್ಲರೂ ಕೂಡ ಒಂದು 4ರಿಂದ 5 ಜನ ಸ್ಪರ್ಧಿಗಳು ಒಂದು ವೃತ್ತಾಕಾರದ ಆಕೃತಿ ಇರುತ್ತೆ, ಅದರ ಸುತ್ತಲೂ ದಾರವನ್ನ ಕಟ್ಟಿರ್ತಾರೆ. ಆ ಒಂದು ದಾರವನ್ನ ಎಳೆದು ಹಿಡ್ಕೊಂಡಿರ್ಬೇಕು. ಹಾಗೇನೆ ಒಂದು ಡೈಸ್ ಅನ್ನ ಕೊಡ್ತಾರೆ, ಹೋಗಿ ಅದ್ರ ಮೇಲೆ ಜೋಡಿಸ್ತಾ ಹೋಗ್ಬೇಕು. ಒಬ್ಬರಾದ ನಂತರ ಇನ್ನೊಬ್ರು ಮುಂದೆ ಬಂದು ಇನ್ನೊಂದು ಡೈಸ್ ಅನ್ನ ಇಡಬೇಕು, ಅವ್ರು ವಾಪಸ್ ಹೋಗ್ಬೇಕು, ಮತ್ತೊಬ್ರು ಬಂದು ಅವರೊಂದು ಡೈಸ್ ಅನ್ನ ಇಡಬೇಕು. ಸೊ ಈ ರೀತಿಯಾಗಿ ಆ ಗೇಮ್ ಇರುತ್ತೆ, ಸರ್ಕಲ್ ಶೇಪ್ ಅಲ್ಲಿ ಹೋಗ್ಬೇಕು. ಸೊ ಅವಾಗ ಮೊದಲು ಗಿಲ್ಲಿ ಅವರು ಓಡ್ ಬಂದು ಆ ಡೈಸ್ ಅನ್ನು ಇಡುವಂತಹ ಸಮಯದಲ್ಲಿ ಅವರು ತುಂಬಾನೇ ಫಾಸ್ಟ್ ಆಗಿ ಮುಂದೆ ಬರ್ತಾ ಇರೋದು. ಸೊ ಬೀಳ್ಸೋದಕ್ಕಲ್ಲ, ಬೇಕಂತಾನೆ ಅಲ್ಲಿ ಗೇಮ್ ಅನ್ನು ಕೂಡ ಅವರು ಹಾಳು ಮಾಡಿಲ್ಲ. ಬಟ್ ಪ್ರೋಮೋದಲ್ಲಿ ಆ ರೀತಿಯಾಗಿ ತೋರಿಸಿದ್ದಾರೆ. ಬಟ್ ನೀವು ಪ್ರೋಮೋನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಗೇಮ್ ಅಲ್ಲಿ ಗಿಲ್ಲಿ ಅವರು ಬೇಕಂತಾನೆ ಸೋಲ್ಸಿದ್ರೆ ಅಥವಾ ಏನಾದ್ರೂ ಒಂದು ಓವರ್ ಆಗಿ ಕಾಮಿಡಿ ಮಾಡೋದಕ್ಕೆ ಹೋಗಿ ಆ ರೀತಿ ಗೇಮ್ ಹಾಳಾಗಿದ್ದಿದ್ರೆ ಅವ್ರ ಜೊತೆನೆ ಕೂತ್ಕೊಂಡು ಎಲ್ಲರೂ ಕೂಡ ನಗ್ತಾ ಇರ್ಲಿಲ್ಲ, ಎಲ್ಲರೂ ಕೂಡ ಸಿಟ್ ಮಾಡ್ಕೊಂಡು ಇರ್ತಾ ಇದ್ರು ಗಿಲ್ಲಿ ಮೇಲೆ. ಬಟ್ ಆ ರೀತಿಯಾಗಿ ರಿಯಾಕ್ಷನ್ ಅಲ್ಲಿ ಯಾರ್ದು ಕೂಡ ಇಲ್ಲ. ಬೇರೆಯವ್ರು ಏನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಕಾವ್ಯ ಅವರಾದ್ರೂ ಸೆಟ್ ಮಾಡ್ಕೊಂಡಿರ್ತಾ ಇದ್ರು, ಬಟ್ ಕಾವ್ಯ ಅವರು ಸೆಟ್ ಮಾಡ್ಕೊಂಡಿಲ್ಲ. ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಗಿಲ್ಲಿ ಅವರು ತಪ್ಪಿಲ್ಲ ಅಂತ ಹೇಳಿ. ಹಾಗೇನೆ ಸಿಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಕೂಡ ಗಿಲ್ಲಿ ಅವರು ಆ ಡೈಸ್ ಅನ್ನ ಇಡುವಂತಹ ಸಮಯದಲ್ಲಿ ಮಾತ್ರನೇ ಸ್ಪೀಡ್ ಆಗಿ ಹೋಗಿ ಡೈಸ್ ಅನ್ನ ಇಟ್ಟಿರೋದು. ಸೊ ಬೀಳಿಸಿಲ್ಲ ಅವರು. ಹಾಗೇನೆ ಅವರು 2 ಬಾರಿ ತುಂಬಾನೇ ಚೆನ್ನಾಗಿ ಆಡಿ ಡೈಸ್ ಅನ್ನ ಕೂಡ ಇಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ. ಸೊ ಹೀಗಾಗಿ ಗಿಲ್ಲಿಯಿಂದ ಗೇಮ್ ಸೋತಿರೋದಲ್ಲ, ಬಟ್ ಗೇಮ್ ಅನ್ನಂತೂ ಸೋತಿದ್ದಾರೆ. ಈ ಒಂದು ಗೇಮ್ ಅನ್ನ ಸೋತಿರೋದು ನಾಮಿನೇಟ್ ಆಗದಿರೋ ತಂಡ. ಸೊ ನಾಮಿನೇಟ್ ಆಗಿರೋ ತಂಡದಿಂದ ಇನ್ನೊಬ್ರು ಇವಾಗ ಸೇಫ್ ಆಗಬೇಕು, ನಾಮಿನೇಟ್ ಆಗದಿರೋ ತಂಡಕ್ಕೆ ಬರಬೇಕು. ನಾಮಿನೇಟ್ ಆಗದೇ ಇರೋ ತಂಡದಿಂದ ಒಬ್ಬರು ನಾಮಿನೇಟ್ ಆಗಿರೋ ತಂಡಕ್ಕೆ ವಾಪಸ್ ಹೋಗಬೇಕು. ಇದು ಇವಾಗ ಸಖತ್ ಕ್ರೂಷಿಯಲ್ ಆಗಿರುವಂತಹ ವಿಷಯ. ಸೊ ಇಲ್ಲಿ ಸಾಕಷ್ಟು ವಿಷಯಗಳು ಬರ್ತವೆ. ಮೊದಲನೇದು, ನಾಮಿನೇಟ್ ಆಗಿರೋ ತಂಡದಲ್ಲಿರುವವರು ತಾನು ಕೂಡ ಸೇಫ್ ಆಗಬೇಕು ಅಂತ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಇದು ಮೊದಲನೇ ವಿಷಯ. ಇನ್ನು ಎರಡನೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ರಿಷಾ ಅವ್ರದ್ದು ಹೆಂಗಾಗಿದೆ ಅಂತ ಹೇಳಿದ್ರೆ, ಇವಾಗ ಗೇಮ್ ಅವರು ನಾಮಿನೇಷನ್ ಇಂದ ಪಾರಾಗೋ ರೀತಿನಲ್ಲೂ ಕೂಡ ಇಲ್ಲ, ಡೈರೆಕ್ಟ್ ನಾಮಿನೇಟ್ ಆಗಿರೋದ್ರಿಂದ. ಸೊ ಹೀಗಾಗಿ ಅವ್ರು ಹೇಳ್ತಾ ಇರೋದು, ನೀವು ಇಲ್ಲಿಂದ ಯಾರನ್ನಾದ್ರೂ ಸೇಫ್ ಮಾಡ್ಕೊಳ್ಳಿ, ಅದು ನನಗೆ ಬೇಕಾಗಿಲ್ಲ. ಬಟ್ ಒಪೋನೆಂಟ್ ತಂಡ ಇರತ್ತಲ್ವಾ, ಅಲ್ಲಿಂದ ಒಬ್ಬರನ್ನ ಈ ತಂಡಕ್ಕೆ ಕರ್ಕೊಂಡು ಬರ್ತೀರಲ್ವಾ, ಸೊ ಅವರು ತುಂಬಾನೇ ವೀಕ್ ಆಗಿರೋ ಕಂಟೆಸ್ಟೆಂಟ್ ಆಗಿರ್ಲಿ, ಆವಾಗ ನಾನು ಎಲಿಮಿನೇಷನ್ ಆಗೋದು ತಪ್ಪಬಹುದು, ಇಲ್ಲ ಅಂತಂದ್ರೆ ನಾನೇ ಎಲಿಮಿನೇಟ್ ಆಗ್ಬಿಡ್ತೀನಿ ಅನ್ನೋ ಭಯ ರಿಷಾ ಅವರಿಗಿದೆ. ಸೊ ಹೀಗಾಗಿ ಅವರು ಆ ಒಂದು ತಂಡದಿಂದ ಅಭಿಷೇಕ್ ಅವರನ್ನ ಕರ್ಕೊಂಡು ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಸ್ಪಂದನ ಅವರನ್ನ ಕರ್ಕೊಂಡು ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಸಮಸ್ಯೆ ಆಗಿದೆ ಇಲ್ಲಿ, ನಾಮಿನೇಟ್ ಆಗಿರೋ ತಂಡದಿಂದ ರಾಶಿಕ್ ಅವರು ತಾವಿಲ್ಲಿಂದ ಸೇಫ್ ಆಗಿ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಓಕೆ, ಒಪ್ಕೊಳ್ಳೋಣ, ಫಸ್ಟ್ ಗೇಮಲ್ಲಿ ಕೂಡ ಚೆನ್ನಾಗಿ ಆಡಿದ್ದಾರೆ. ಸೊ ಹೀಗಾಗಿ ಒಪ್ಕೊಳ್ಳೇಬೇಕು ಅಂತ ಹೇಳಿ ಅವರನ್ನ ಕಳಿಸೋದಕ್ಕೆ ರೆಡಿ. ಆದರೆ ಅಲ್ಲಿಂದ ಯಾರು ಕರ್ಕೊಂಡು ಬರಬೇಕು ಅನ್ನೋದರ ಬಗ್ಗೆ ಕೂಡ ಮೂಗು ತೋರಿಸ್ತಾ ಇದ್ದಾರೆ ರಾಶಿಕ್ ಅವರು. ಸೊ ಇದು ಸ್ವಲ್ಪ ಅತಿ ಆಯಿತು, ಓವರ್ ಅಂತ ಹೇಳಬಹುದು. ಸೊ ಹೀಗಾಗಿ ಅಲ್ಲೇನಾಗಿದೆ ಅಂತ ಹೇಳಿದ್ರೆ, ಅವ್ರವ್ರ ತಂಡದಲ್ಲೇ ಜಗಳ ಆಗಿದೆ. ಸೊ ಯಾರನ್ನ ಇಲ್ಲಿಂದ ಅಲ್ಲಿ ಕಳಿಸೋದು ಅನ್ನುವಂತಹ ವಿಷಯ ಒಂದ್ ಕಡೆ ಆದ್ರೆ, ಅಲ್ಲಿಂದ ಯಾರನ್ನ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅನ್ನುವಂತಹ ವಿಷಯ ಕೂಡ ಇರೋದ್ರಿಂದ ಸೊ ಅಲ್ಲಿ ಜಗಳ ಆಗಿರುವಂತದ್ದು. ಸೊ ಹೀಗಾಗಿನೇ ಮೇನ್ ಆಗಿರೋ ಇಶ್ಯೂ ಇದು. ಅದರಿಂದ ಏನಾಗುತ್ತೆ, ಕೊಟ್ಟಿರೋ ಸಮಯ ಮುಗಿದು ಹೋಗ್ಬಿಡತ್ತೆ. ನಾಮಿನೇಟ್ ಆಗಿರೋ ತಂಡಕ್ಕೆ ಒಂದು ಸಮಯವನ್ನು ಕೊಟ್ಟಿರ್ತಾರೆ, ಅಷ್ಟೊಳಗಡೆ ಡಿಸ್ಕಷನ್ ಮಾಡಿ ಆನ್ಸರ್ ಅನ್ನ ಹೇಳಬೇಕು ನೀವು ಅಂತ ಹೇಳಿ. ಬಟ್ ಒಮ್ಮತದ ನಿರ್ಧಾರಕ್ಕೆ ಬರೋದಕ್ಕೆ ಇವರು ಅಟ್ಟರ್ ಫ್ಲಾಪ್ ಆಗ್ತಾರೆ.
ಸೊ ಹೀಗಾಗಿ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿ ನಿಮ್ಮ ಒಂದು ಅವಕಾಶವನ್ನ ನಾಮಿನೇಟ್ ಆಗದಿರೋ ತಂಡಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇವಾಗ ನಾಮಿನೇಟ್ ಆಗದಿರೋ ತಂಡ ಡಿಸೈಡ್ ಮಾಡಬೇಕು, ನಮ್ಮ ತಂಡದಿಂದ ಯಾರು ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಮತ್ತು ಅಲ್ಲಿಂದ ಯಾರು ಇಲ್ಲಿಗೆ ಬರಬೇಕು ಅನ್ನೋದನ್ನ. ಸೊ ಈ ತಂಡದಲ್ಲೂ ಕೂಡ ಡಿಸ್ಕಷನ್ ಶುರು ಆಗುತ್ತೆ. ಕೆಲವರು ತಾನಂತೂ ಹೋಗೋದಕ್ಕೆ ರೆಡಿ ಇಲ್ಲ ಅಂತಾನೆ ಹೇಳ್ತಾ ಇರ್ತಾರೆ ಡೈರೆಕ್ಟ್ ಆಗಿ. ಕೊನೆಯಲ್ಲಿ ಇನ್ನೇನು ಇವ್ರ ಸಮಯ ಕೂಡ ಮುಗಿದು ಹೋಗ್ಬಿಡುತ್ತೆ ಅನ್ನುವಂತಹ ಸಮಯ ಬಂದಾಗ ಗಿಲ್ಲಿ ಹೇಳ್ತಾನೆ, ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾವು ಕೂಡ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿರೋರು ಎಲ್ಲರೂ ಕೂಡ ನಾಮಿನೇಟ್ ಆಗಬಹುದು ಅನ್ನುವಂತಹ ಒಂದು ಯೋಚನೆ ಆ ತಂಡದಲ್ಲಿ ಬರುತ್ತೆ, ನಾಮಿನೇಟ್ ಆಗದಿರೋ ತಂಡದಿಂದ. ಸೊ ಹೀಗಾಗಿ ಗಿಲ್ಲಿ ಹೇಳೋದು ಎಲ್ಲರೂ ಕೂಡ ನಾಮಿನೇಟ್ ಆಗೋ ಬದಲಾಗಿ ತಾನು ನಾಮಿನೇಟ್ ಆಗ್ತೀನಿ ಅಂತ ಗಿಲ್ಲಿ ಅವರು ಹೇಳಿದ್ರು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಸೊ ಗಿಲ್ಲಿ ಇಲ್ಲಿ ತಾನು ನಾಮಿನೇಟ್ ಆಗ್ತೀನಿ ಅಂತ ಮುಂದಾದಾಗ ಕೂಡ ಕಾವ್ಯ ಶೈವ ಅವರು ಬಂದು ನೀನು ನಾಮಿನೇಟ್ ಆಗೋದು ಬೇಡ ಅನ್ನೋದನ್ನ ಹೇಳಿದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಹೀಗಾಗಿ ಈ ತಂಡದಲ್ಲೂ ಕೂಡ ಒಮ್ಮತದ ನಿರ್ಧಾರ ಬರೋದಕ್ಕೆ ಅಟ್ಟರ್ ಫ್ಲಾಪ್ ಆಗ್ತಾರೆ. ಸೊ ಇವರು ಅಟ್ಟರ್ ಫ್ಲಾಪ್ ಆದ್ರು, ಇವರು ಅಟ್ಟರ್ ಫ್ಲಾಪ್ ಆದ್ರು. ಸೊ ಇವಾಗ ಏನ್ ಮಾಡೋದು ಬಿಗ್ ಬಾಸ್, ಮತ್ತೆ ಮಧ್ಯ ಪ್ರವೇಶ ಮಾಡ್ತಾರೆ. ಹಾಗೇನೆ ಇವಾಗ ನಿಮ್ಮಿಬ್ಬರಿಂದ ಆಗೋದಿಲ್ಲ ಇದು. ಸೊ ಹೀಗಾಗಿ ಮಾಳು ಅವರಿಗೆ ಕೊಡೋಣ ಅಂತ ಹೇಳಿ ಮಾಳು ಅವರಿಗೆ ಮತ್ತೊಂದು ಅವಕಾಶನ ಕೊಡ್ತಾರೆ. ಮಾಡೋರೆ ನೀವೇ ಡಿಸೈಡ್ ಮಾಡಿ ಯಾರು ಇಲ್ಲಿಂದ ಅಂದರೆ ನಾಮಿನೇಟ್ ಆಗಿರೋ ತಂಡದಿಂದ ಆ ಕಡೆ ಹೋಗಬೇಕು, ಹಾಗೇನೆ ನಾಮಿನೇಟ್ ಆಗದಿರೋ ತಂಡದಿಂದ ನಾಮಿನೇಟ್ ಆಗಿರೋ ತಂಡಕ್ಕೆ ಬರಬೇಕು ಮತ್ತು ಅವರು ನಾಮಿನೇಟ್ ಆಗಬೇಕು ಅನ್ನೋದನ್ನ ನೀವೇನೇ ಡಿಸೈಡ್ ಮಾಡಿ ಅಂತ ಹೇಳಿ ಮಾಡೋರಿಗೆ ಈ ಒಂದು ಪವರನ್ನ ಬಿಗ್ ಬಾಸ್ ಏನೇ ಕೊಡ್ತಾರೆ. ಈ ಸಮಯದಲ್ಲಿ ಮಾಡೋರ ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಬೆಂಕಿ ಅಂತಾನೆ ಹೇಳ್ಬಹುದು. ಮಾಡೋರು ಸರಿಯಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ನಾಮಿನೇಟ್ ಆಗಿದ್ದು ಇವಾಗ ಸೇಫ್ ಆಗಿರುವಂತಹ ಕಾಕ್ರೋಚ್ ಸುದಿ ಅವರು ಏನಿದ್ದಾರೆ ಅವರು ಇಲ್ಲಿದ್ರಲ್ವ, ನಾಮಿನೇಟ್ ಆಗಿರೋ ತಂಡದಲ್ಲಿ ಇದ್ರು ಮೊದಲು, ನಂತರ ಇವಾಗ ನಾಮಿನೇಟ್ ಆಗದಿರೋ ತಂಡದಲ್ಲಿ ಇದ್ದಾರೆ, ಸೇಫ್ ಆಗಿದ್ದಾರೆ. ಅವರನ್ನೇ ವಾಪಸ್ ಕರ್ಕೊಂಡು ಬರ್ತಾರೆ ಮರಳಿ ಗೂಡಿಗೆ ಅಥವಾ ಮರಳಿ ತವರಿಗೆ, ನೀವೇನು ಬೇಕಿದ್ರು ಕರೀರಿ. ಕಾಕ್ರೋಚ್ ಸುದಿಯವರು ಮತ್ತೆ ವಾಪಸ್ ಬರ್ತಾರೆ ನಾಮಿನೇಟ್ ಆಗಿರೋ ತಂಡಕ್ಕೆ. ಹಾಗೇನೆ ಏನು ಮಾಡ್ತಾರೆ, ಸೊ ಮ್ಯೂಟೆಂಟ್ ರಘು ಅವ್ರು ನಾಮಿನೇಟ್ ಆಗಿರಲಿಲ್ಲ, ಸೊ ಸೇಫ್ ಆಗಿದ್ರು. ಬಟ್ ಇವರನ್ನ ಸ್ವಾಪ್ ಮಾಡಿದ್ದಕ್ಕಾಗಿನೇ ಮ್ಯೂಟೆಂಟ್ ರಘು ಅವರನ್ನ ನಾಮಿನೇಟ್ ಮಾಡಿರೋ ತಂಡಕ್ಕೆ ತಗೊಂಡು ಬಂದಿದ್ದು. ಸೊ ಅವರನ್ನು ವಾಪಸ್ ಕಳಿಸೋಣ ಅಂತ ಹೇಳಿ ಮ್ಯೂಟೆಂಟ್ ರಘು ಅವರನ್ನು ವಾಪಸ್ ಅದೇ ಒಂದು ತಂಡಕ್ಕೆ, ನಾಮಿನೇಟ್ ಆಗದಿರೋ ತಂಡಕ್ಕೆ ವಾಪಸ್ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಹೀಗಾಗಿ ಮೊದಲ ಟಾಸ್ಕ್ ಅನ್ನು ಕೂಡ ಗೆದ್ದು ಎರಡನೇ ಟಾಸ್ಕ್ ಅನ್ನು ಕೂಡ ನಾಮಿನೇಟ್ ಆಗಿರೋ ತಂಡ ಗೆದ್ರು ಕೂಡ ಏನೂ ಚೇಂಜಸ್ ಆಗಿಲ್ಲ, ಹೆಂಗಿದೆಯೋ ಹಾಗೆ ಇದೆ ಇವಾಗ ಕೂಡ ಟೀಮ್. ಕಾಕ್ರೋಚ್ ಅವರು ನಾಮಿನೇಷನ್ ಇಂದ ವಾಪಸ್ ಅಲ್ಲಿಗೆ ಹೋಗಿ ಸೇಫ್ ಇಂದ ಮತ್ತೆ ನಾಮಿನೇಷನ್ಗೆ ಬಂದಿದ್ದಾರೆ. ಮ್ಯೂಟೆಂಟ್ ರಘು ಅವರು ಕೂಡ ಅಷ್ಟೇ ನಾಮಿನೇಷನ್ ಅಲ್ದೇನೆ ಸೇಫ್ ಆಗಿದ್ದು ನಾಮಿನೇಷನ್ಗೆ ಹೋಗಿ ಮತ್ತೆ ವಾಪಸ್ ಅಲ್ಲಿಗೆನೆ ಬಂದು ನಿಂತಿದ್ದಾರೆ. ಸೊ ಹೀಗಾಗಿ ಮಾಡೋರ ನಿರ್ಧಾರ ಅಂತೂ ಬೆಂಕಿ ನಿರ್ಧಾರ ಅಂತಾನೆ ಹೇಳ್ಬಹುದು. ಒಂದು ರೀತಿಯಾಗಿ ನ್ಯಾಯ ಒದಗಿಸಿಕೊಡುವಂತಹ ಪ್ರಯತ್ನ ಅಥವಾ ಸರಿಯಾಗಿದೆ ಅಂತ ನನಗಂತೂ ಅನ್ನಿಸ್ತು. ಯಾಕಂತಂದ್ರೆ ಯಾರು ನಾಮಿನೇಟ್ ಆಗಿದ್ರೋ ಅದೇ ಪ್ಲೇಸಿಗೆ ವಾಪಸ್ ತಗೊಂಡು ಬಂದುಬಿಟ್ಟಿದ್ದಾರೆ. ಸೊ ಇನ್ಮೇಲೆ ಗೇಮ್ ಬರುತ್ತೆ, ಅದನ್ನ ಆಡ್ಕೊಳ್ಳಿ, ನಿಮ್ಮ ನಿರ್ಧಾರ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಸರಿಯಾಗಿದೆ ನಿರ್ಧಾರ ಅಂತೂ ಪಕ್ಕಾ ಇದೆ ಅಂತ ಅನ್ನಿಸ್ತು. ಸೊ ಇಲ್ಲಿ ಮಾಡೋರು ಈ ಒಂದು ನಿರ್ಧಾರವನ್ನು ತಗೊಂಡಿದ್ದು ಸರಿ ಅಂತ ನನಗೆ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ನಿನ್ನೆ ಕಾಕ್ರೋಚ್ ಸುದಿ ಅವರನ್ನ ಸ್ವತಃ ಇವರನ್ನೇ ನಾಮಿನೇಟ್ ಮಾಡಿದ್ದು. ಇವಾಗ ನಾಮಿನೇಷನ್ ಇಂದ ಸೇಫ್ ಆಗಿರುವಂತಹ ಸುದಿ ಅವರನ್ನ ಸೇಫ್ ಆಗಿರೋದಕ್ಕೆ ಬಿಟ್ರೆ ಇವರ ನಿರ್ಧಾರಕ್ಕೆ ಇವರೇ ಸ್ಟ್ಯಾಂಡ್ ತಗೊಂಡ ರೀತಿನಲ್ಲಿ ಆಗೋದಿಲ್ಲ. ಸೊ ಹೀಗಾಗಿ ಅವರನ್ನ ವಾಪಸ್ ಕರ್ಕೊಂಡು ಬಂದಿದ್ದಂತೂ ಸೂಪರ್ ಕರೆಕ್ಟ್ ಆಗಿ ನಿರ್ಧಾರ ಮಾಡಿದ್ದಾರೆ. ಓವರ್ ಆಲ್ ಆಗಿ ಗಿಲ್ಲಿಯಿಂದ ಯಾವುದೇ ರೀತಿಯಾಗಿ ತಪ್ಪುಗಳು ಜಾಸ್ತಿ ಆಗಿಲ್ಲ, ಗೇಮ್ ಅನ್ನ ಅವರು ಬೇಕಂತಾನೆ ಹಾಳು ಮಾಡಿಲ್ಲ. ಹಾಗೇನೆ ಸೆಕೆಂಡ್ ಇಲ್ಲಿ ಟಾಸ್ಕ್ ವಿನ್ ಆಗಿರೋದು ನಾಮಿನೇಟೆಡ್ ಆಗಿರುವಂತಹ ತಂಡ, ಬಟ್ ಸ್ವಾಪ್ ಆಗಿರೋದು ಮಾತ್ರ ಅವ್ರ ತಂಡದವರೇನೆ, ಅವ್ರಿಗೆ ಸ್ವಂತ ನಿರ್ಧಾರ ತಗೊಳ್ಳಿಕ್ಕೆ ಆಗಿಲ್ಲ. ಸೊ ಹೀಗಾಗಿ ಓವರ್ ಆಲ್ ಆಗಿ ಇವಾಗ ಗೇಮ್ ಅಂತೂ ಹೊಸದಾಗಿ ಸ್ಟಾರ್ಟ್ ಆದ ರೀತಿನಲ್ಲಿ ಆಗಿದೆ. 2 ಟಾಸ್ಕ್ಗಳಾಗಿದ್ರು ಕೂಡ ಅದು ಯಾವುದೂ ಲೆಕ್ಕಕ್ಕಿಲ್ಲ. ಇನ್ಮೇಲಿನ ಗೇಮ್ ಮ್ಯಾಟರ್ ಆಗುತ್ತೆ, ನೋಡೋಣ ಅದು ಹೆಂಗಾಗುತ್ತೆ ಅಂತ ಹೇಳಿ. ಇನ್ನು ರಾಶಿಕ್ ಅವರ ಅತಿಯಾದ ಈಗೋ ಅಥವಾ ತಂದೆ ಆಗಬೇಕು ಅನ್ನುವಂತಹ ಹಠ ಏನಿದೆ, ಸೊ ಅದು ಅವರಿಗೆ ಮುಳುವಾಯಿತು. ಸೊ ಅದು ನಿಮಗೆ ಇವತ್ತು ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳಿ. ಇದರ ಜೊತೆಗೆ ಗಿಲ್ಲಿ ಬೇರೆ ಹೇಳ್ತಾ ಇದ್ದ, ಸೊ ತಾನಿರುವಂತಹ ಟೀಮ್ ಯಾವುದು ಕೂಡ ಗೆಲ್ತಾ ಇಲ್ಲ, ನಾನೇ ಒಂದು ರೀತಿಯಾಗಿ ನತದೃಷ್ಟ ಇರಬಹುದಾ ಅಥವಾ ನನ್ನಿಂದನೇ ಗೇಮ್ ಸೋಲುತ್ತಾ ಲತ್ತೆ ಇರಬಹುದಾ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾನೆ. ಸೊ ಫನ್ಗಾಗಿನೇ ಹೇಳ್ತಾ ಇರೋದು, ಬಟ್ ಗಿಲ್ಲಿ ಹೇಳುವಂತಹ ಮಾತು ಫನ್ಗಾಗಿ ಆಗಿರೋದಿಲ್ಲ. ಆತನ ಮನಸ್ಸಲ್ಲಿ ಏನಿರುತ್ತೋ ಅದೇನೇ ಆತನ ಬಾಯಲ್ಲೂ ಕೂಡ ಬರೋದು. ಸೊ ಹೀಗಾಗಿ ಗಿಲ್ಲಿಗೂ ಕೂಡ ಈ ರೀತಿಯಾಗಿ ಫೀಲ್ ಆಗ್ತಾ ಇರಬಹುದೇನೋ ಅಂತ ಅನಿಸ್ತಾ ಇದೆ. ನೋಡೋಣ ಮುಂದೆ ಹೆಂಗಾಗುತ್ತೆ. ಟಾಸ್ಕನ್ನು ಮುಂದೆ ಗೆಲ್ತಾನ ಇಲ್ವಾ, ಅವ್ರ ತಂಡ ವಿನ್ ಆಗುತ್ತಾ ಇಲ್ವಾ, ಸೊ ಅದೆಲ್ಲ ವೇಟ್ ಮಾಡಿ ನೋಡಿದ್ರೇ ಗೊತ್ತಾಗೋದು. ಸದ್ಯಕ್ಕಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಅನ್ನ ನಿಮಗೆ ತಲುಪಿಸುವಂತಹ ಪ್ರಯತ್ನ ಅಂತೂ ಮಾಡಿದ್ದೀನಿ. ಈ ಪ್ರಯತ್ನಕ್ಕೆ ಒಂದು ಲೈಕ್ ಇರಲಿ, ಹಾಗೆಯೇ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.